ಅಂದ್ರೆ ಮೇಡಮ್ ಹಾಕಿದ ಕೆಲಸ ಮುಗಿಲಿ ಅವ್ರು ಮೊದಲು ರಿಪೇರಿ ಸ್ಟಾರ್ಟ್ ಮಾಡ್ತಾರೆ. ಇದು ನೀನು ಬಾಯ್ ಇವ್ರು ಮೇಡಮ್ ಬರ್ರಿ ಬರೋಣ ಸರ್ ಬರ್ರಿ. ಇದು ಮಾಡೋದನ್ನ ಫೋಟೋ ಬೇಡ, ಫೋಟೋ ಫೋಟೋ ಸ್ವಲ್ಪ ಮುಂದೆ ಸಲೀಮ್ ಅಂತೇಳಿ ಟಯರು ಹೂವು ಕಡೆ ಐತೆ ನಮ್ಮ ರೂಪಾಯಿ ಕೊಟ್ರಿ. ಲಿಂಗಾಯ ನಮಃ. ಆಡಿದೊಡೆಯನ್ನೊಡೆಯನ ಆಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯನ್ ಕೊಡಲ ತೋರಿ ನನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಾದಾನಿ ಕೂಡಲ ಸಂಗಮ ದೇವರಿಗೆ ಶರಪಟ್ಟಿ ಬೇಡ ಎಲ್ಲರಿಗೆ ಕೊಡು. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜ್ಯೋತಿ ಬೆಳಗುತ್ತಿರಲಿ ಹೃದಯಾಲಯದಲ್ಲಿ ಚಿನ್ಮಯ ರೂಪದ ಪ್ರಭೆ ಬೀರುತ್ತಲಿರಲಿ. ಜ್ಯೋತಿ ಬೆಳಗುತ್ತಿರಲಿ ಮನವನ್ನು ಮುಸುಕಿದ ಕತ್ತಲೆ ಸರಿಯಲಿ. ಜ್ಞಾನದ ಕಿರಣವು ಸೂಸುತ್ತಿರಲಿ. ಸಮಭಾವನೆ ಬರಲಿ, ಸಮಭಾವನೆ ಬರಲಿ. ಜ್ಯೋತಿ ಬೆಳಗುತ್ತಿರಲಿ. ಹೃದಯದ ವೀಣೆಯು ಮಿಡಿಯುತ್ತಿರಲಿ. ಓಂಕಾರ ಧ್ವನಿ ಘೋಷಿಸುತ್ತಿರಲಿ. ಲೋಕವನೇ ಬಿಂಬಿಸಲಿ, ಲೋಕವನೇ ಬಿಂಬಿಸಲಿ. ಜ್ಯೋತಿ ಬೆಳಗುತ್ತಿರಲಿ.
ಹೃದಯಾಲಯದಲ್ಲಿ ಚಿನ್ಮಯ ರೂಪನ ಪ್ರಭೆ ಬೀರುತ್ತಲಿರಲಿ ಜ್ಯೋತಿ ಬೆಳಗುತ್ತಿರಲಿ ಜ್ಯೋತಿ ಬೆಳಗುತ್ತಿರಲಿ ಜ್ಯೋತಿ ಬೆಳಗುತ್ತಿರಲಿ. ಇಲ್ಲೇ ಮುಂದೆ ಸುರೇಂದ್ರ ಎರಡು ಮಾತನ್ನು ಹೊಸ ವರ್ಷನ ಬಂತು ಒಳಗಡೆ ಓಪನಿಂಗ್ ಆದ ಇಲ್ರಿ ಮೇಡಮ್ ಅದು ಒಳಗೆ ಒಯ್ದು ಹೋಗಿರಿ ಬಾಗಿಲ ಬಂದ್ ಮಾಡ್ರಿ ಯಾರೇ ತುಳಿದು ಕೊಂದಾರ ಬರೀ ಅಲ್ಲ ಒಂದು ಸೈಡ್ ಇದ್ಕೊಂಡೆ ಸ್ವಲ್ಪ ಅಲ್ಲಿ ಬಡಿತೈತಿ. ಇವತ್ತು ಇಂಗ್ಲೀಷಿನ ಹೊಸ ವರ್ಷ, ಹೀಗಾಗಿ ಶುಭಾಶಯ ಹೇಳೋದು ಒಂಥರ ಮುಜುಗರ ಅನಿಸ್ತೈತಿ. ಯಾಕಂದ್ರೆ ನಾವೆಲ್ಲ ಯುಗಾದಿಗೆ ಹೊಸ ವರ್ಷವನ್ನು ಆಚರಣೆ ಮಾಡೋರು. ಅದಕ್ಕೂ ಕೂಡ ಜುಬೇದೆ ಮೇಡಮ್ ಅವರ ಒಂದು ಆಸೆಯಂತೆ, ಅವರ ಅಭಿಲಾಷೆಯಂತೆ, ಅವರ ಮಗ ಸಲೀಮನ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಹೊಸ ಅಂಗಡಿಯನ್ನು ಓಪನ್ ಮಾಡುವ ಉದ್ದೇಶದಿಂದ ಅವರು ಸಂಕಲ್ಪ ಮಾಡಿಕೊಂಡಿದ್ರು. ಇವತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಹೊಸ ಅಂಗಡಿಯ ಉದ್ಘಾಟನೆಗೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮೆಲ್ಲರನ್ನು ಹರ್ಷಗೊಳಿಸಲು ಆಗಮಿಸಿದಂಥ ಶ್ರೀಮನ್ ನಿರಂಜನ ಶ್ರೀ ವಿಶ್ವಶಾಂತ ಮಹಾಲಿಂಗ ಸ್ವಾಮೀಜಿಯವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಾಡಿನ ಹಿರಿಯ ಸಾಹಿತಿಗಳು, ಆತ್ಮೀಯರು, ಹಿರಿಯರು ಆದಂಥ ಮಾರ್ಗದರ್ಶಕರು ಆದಂಥ ಶ್ರೀಯುತ ಸತೀಶ್ ಕುಲಕರ್ಣಿಯವರು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದಾರೆ. ನಮ್ಮ ಇತ್ತೀಚಿನ ದಿನಗಳಲ್ಲಿ ರಾಜಕೀಯವಾಗಿ ಅತಿ ಮುಖ್ಯವಾಗಿ ಹೆಸರು ಕೇಳಿ ಬರ್ತಾ ಇರುವಂಥ ನವತರುಣರಿಗೆ ಮಾರ್ಗದರ್ಶನ ಮಾಡ್ಕೊಂತ ಹಿರಿಯರ ಒಂದು ಆಶೀರ್ವಾದನ ಪಡ್ಕೊಂತ ನಮ್ಮೆಲ್ಲರೊಂದಿಗೆ ಬೆರೆಯುವಂಥ ಶ್ರೀಯುತ ನಾರಾಯಣ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ನವತರುಣರು, ನ್ಯಾಯವಾದಿಗಳು, ಸಣ್ಣ ಯಾವಾಗಲೂ ಯಾವುದೇ ಕಾರ್ಯಕ್ರಮ ಇದ್ದರೂ ಮುಂಚಿನೊಳಗೆ ನಿಂತು ಕೆಲಸ ಮಾಡುವಂಥ ಹೊನ್ನಳ್ಳಿ ವಕೀಲರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ಸಲೀಮ್ ಅವ್ರ ಬಾಲ್ಯಗಳಿಯ ಈಗ ಬಹಳ ಖುಷಿ ಅನಿಸ್ತತಿ. DLS ವಕೀಲರಂತ ಕೂಡ ಬರ್ಮಣ್ಣವ್ರು ಕೂಡ ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. BJVSನ ರೇಣುಕಾ ಗುಡಿಮನಿಯವರು, ಜ್ಯೋತಿ ಮೇಡಮ್ ಅವರು, ಅಂಚಾಟೆ ಮೇಡಮ್ ಅವರು, ಆಮೇಲೆ ಜುಬೇದ ಮೇಡಮ್ ಅವರು ಕೆಲಸ ಮಾಡೋ ಟೈಮ್ನೊಳಗೆ ಅವ್ರ ಜೊತೆಗೆ ಇದ್ದಂಥವ್ರು ಶಿವಪೂಜರಾಗಲಿ ಮತ್ತು ರಜಪೂಜರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಹಿರಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಮಹೇಶ್ ಅವರು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಬಯಸ್ತಿದ್ದಾನೆ. ಜ್ಯೋತಿ ಬಸಯ್ಯರು ಮೇಡಮ್ ಅವರು ಬಂದ್ದಾರೆ, ಆಮೇಲೆ ಬುಕ್ಷೆಟ್ಟಿ ಮೇಡಮ್ ಅವರು ಬಂದ್ದಾರೆ. ಇವರೆಲ್ಲರಿಗೂ ಇವರು ಏನಂದ್ರೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಹೃದಯದ ಸ್ವಾಗತ ಬಯಸ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ ಜುಬೇದ ಮೇಡಮ್ ಅವರ ಕುಟುಂಬಕ್ಕೆ ಇರಲಿ ಅನ್ನೋ ಒಂದು ಹಾರೈಕೆ ಕೂಡ ಇರಲಿ ಅಂತೇಳಿ ಸ್ವಾಗತ ಮುಗಿಸ್ತಾ ಇದ್ದೀನಿ. ವರ್ಷಕ್ಕೂ ಹೊಸ ವರ್ಷಕ್ಕೆ ಶುಭಾಶಯಗಳು ಎಲ್ಲರಿಗೂ. ಹೊಸಳ್ಳಿಯರಿಗೂ ಕೂಡ ಅವ್ರ ಜೊತೆಗೆ ನೌಕರಿ ಮಾಡಿದಂಥವ್ರು ಅವ್ರಿಗೂ ಸ್ವಾಗತ. ನಮ್ಮ ಪೃಥ್ವಿರಾಜ್ ಬೆಟಗೇರಿ ಅವರು ಎಲ್ಲರನ್ನೂ ಸ್ವಾಗತಿಸಿ ಚಿಕ್ಕದಾಗಿ ಚೊಕ್ಕದಾಗಿ ಸ್ವಾಗತಿಸಿದ ಪೃಥ್ವಿರಾಜ್ ಬೆಟಗೇರಿಗೂ ಕೂಡ ಈ ವೇದಿಕೆ ವತಿಯಿಂದ ಸ್ವಾಗತ, ಸುಸ್ವಾಗತ. ಪೂಜ್ಯ ಬಸವಶಾಂತಲಿಂಗ ಸ್ವಾಮೀಜಿಯವರೇ, ಆತ್ಮೀಯ ಬಂಧುಗಳೇ, ಇದೊಂದು ನಮಗೆ ಅತ್ಯಂತ ಆಪ್ತ ಮತ್ತು ಹತ್ತಿರವಾದಂಥ ಜುಬೇದ ಮೇಡಮ್ ನಮ್ಮೆಲ್ಲರಿಗೂ ಸಹೋದರಿಯಾಗಿ
ಸಹೋದರಿಯ ಸ್ಥಾನದಲ್ಲಿ ಹೊಸ ನಿರ್ದೇಶಕರಂತಹ ಜುಬೇದ ಅವರು ಒಂದು ಕನಸಿತ್ತು, ನಮ್ಮ ಮಗನಿಗೆ ಒಂದು ಏನಾದರೂ ಒಳ್ಳೆಯ ಒಂದು ಸೆಟ್ಲ್ ಮಾಡಬೇಕು ಅನ್ನೋ ಅವನು ಕೂಡ ಈ ಸಮಾಜದಲ್ಲಿ ಇಷ್ಟು ಬೆಳಕಿಗೆ ಬರಬೇಕು ಮತ್ತು ಸ್ವಯಂ ಉದ್ಯೋಗವನ್ನು ಮಾಡಬೇಕು ಅನ್ನೋದಾಗಿ ಗಿಫ್ಟ್ ಸೆಂಟರ್ ರೀತಿಯಲ್ಲಿ ನಮಗೆಲ್ಲರಿಗೂ ಬಹಳ ಮಾರ್ಗದರ್ಶನ ಮತ್ತು ಸದಾ ನಮ್ಮ ಹಿತಚಿಂತನೆಯನ್ನು ಮಾಡುವಂತಹ ಬಸವ ಚಾಂತರಿಯನ್ನು ಆ ಸ್ವಾಮೀಜಿಯವರ ಕಡೆಯೇ ಉದ್ಘಾಟನೆ ಮಾಡಬೇಕಂತ ಹೇಳಿ ನಮ್ಮ ಜುಬೇದ ಅವರ ಆಶಯ ಕೂಡ ಇತ್ತು. ಆದ್ದರಿಂದ ಎಲ್ಲ ತಮ್ಮ ಕೆಲಸ ಮಾಡ್ತಾ ಹೀಗಾಗಿ ನಾನು ಇಲ್ಲಿ ಹೆಚ್ಚು ಮಾತನಾಡುವಂಥ ಸಂದರ್ಭ ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ಅದಕ್ಕೆ ಯಾವ ರೀತಿ ಒಂದು ಅಂಗಡಿ ಇರಬೇಕು ಆ ರೀತಿಯಲ್ಲಿ ಅವರು ನಮ್ಮ ಸಲೀಮ್ ಅವರು ಅನೇಕ ನನಗೆ ಆ ವಿಡಿಯೋ ಹಾಕಿದಾಗ ನಾನು ಹೇಳ್ತೇನೆ ಇದು ಅಪ್ ಟು ಡೇಟ್ ಇದೆ ಇವತ್ತಿಗೆ ಏನು ಬೇಕು, ಹೊಸ ಜನ್ರೇಷನ್ಗೆ ಒಂದು ಉತ್ಸಾಹ ಇದೆ, ಏನಾದರೂ ಬೇಕು ಕೊಳ್ಳಬೇಕು ಮಾಡಬೇಕು, ಗಿಫ್ಟ್ಸ್ ಕೊಡಬೇಕು, ಬೇರೆ ಬೇರೆ ರೀತಿಯಾದಂಥ ಅಂಥ ಎಲ್ಲ ಸರ್ಕಾರಗಳನ್ನು ನಾವು ಇದ್ದೀವಿ. ಶುಭಾಶಯ ನಾವೆಲ್ಲರೂ ಸಲೀಮ್ಗೆ ನಮ್ಮ ಆಶೀರ್ವಾದವನ್ನು ನಾವು ಕೊಡೋಣ. ಆಮೇಲೆ ಈಗ ಸಾಧ್ಯ ಆದಷ್ಟು ನಮ್ಮ ಯಾರ ಫ್ರೆಂಡ್ಸ್ ಸರ್ಕಲ್ ಅಥವಾ ಮಕ್ಕಳಿಗೆ ಅಥವಾ ಯಾವುದೋ ಒಂದು ಅಕೇಷನನ್ನು ಹಿಡ್ಕೊಂಡು ಬಂದಾಗ ಇದು ನಮ್ಮದೇ ಅಂಗಡಿ ಅಂತ ನಾವೊಂದು ಗಿಫ್ಟ್ಸ್ಗಳನ್ನು ಖರೀದಿ ಮಾಡೋಣ ಅಂತಿಕೊಂಡು ಎಲ್ಲರಿಗೂ ವಿನಂತಿಯನ್ನು ಕೂಡ ಮಾಡ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ. ಸ್ವಲ್ಪ ಟೈಮ್ ತಗೋತೈತಿ, ಟೈಮ್ ತಗೋಬೇಕು. ಒಂದು ಸಲ ಹೊಸ ಹುಡುಗರಿಗೆ ಪರಿಚಯ ಆಯಿತು ಅಂದರೆ ನನಗೆ ಮುಗಿಬಿದ್ದು ಮಾಡ್ತಾರೆ, ಆ ಥರ ಆಗಲಿ ಅಂತ ಕೂಡ ಆಶೀರ್ವಾದ ಮತ್ತು ಇವತ್ತು ನಾನು ಕೂಡ ಒಂದು ಖರೀದಿ ಮಾಡಿಕೊಂಡು ನಾನು ನಮ್ಮ ಇವತ್ತು ಒಂದು ಬರ್ತ್ಡೇ ನಮ್ಮ ಸಲೀಮ್ ಆ ಬರ್ತ್ಡೇನೂ ಕೂಡ ನಮ್ಮ ಅಂಬಿಕಾ ಮೇಡಮ್ ಅವರು ಒಂದು ಏನಂತಾರೆ ಕೇಕ್ ಅನ್ನು ತಂದ್ಕೊಂಡು ಅದನ್ನು ಕೂಡ ಆಚರಿಸಬೇಕು ಅಂತ ಅವರು ಆಶಯವನ್ನು ಕೂಡ ವ್ಯಕ್ತ ಮಾಡಿದ್ದಾರೆ. ಪೂಜ್ಯರು ಎಲ್ಲ ಇದು ಆದಮೇಲೆ ನಮ್ಮ ಬರ್ತ್ಡೇ ಕೂಡ ಆಚರಿಸೋಣ ಅಂತೇಳಿ ನನ್ನ ಮಾತುಗಳನ್ನು ತಿಳಿಸ್ತೇನೆ. ಅವರಿಗೆ ಧನ್ಯವಾದಗಳು. ವೆಂಕಟೇಶ್ ನಾರಾಯಣವರು ಒಂದೆರಡು ಮಾತಾಡೋಣ. ಸುಸಂದರ್ಭ ಗುರುವಿನ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಗುರುವಿನ ಆಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಏನು ಒಂದು ಕಾರ್ಯಕ್ರಮ ಆಲಿಸುತ್ತಾ ತಮ್ಮೆಲ್ಲ ತಾಯಂದಿರಿಗೆ ಹಿರಿಯರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರಿಗೂ ದೇವರ ಒಳ್ಳೆಯ ಆರೋಗ್ಯ ಮತ್ತು ಇಡೀ 2026ನೇ ಇಸ್ವಿ ಎಲ್ಲ ಸಂತೋಷವಾಗಿರಲಿ ಅಂತ ಹಾರೈಸುತ್ತಾ ಇವತ್ತು ಮುಖ್ಯ ಕಾರ್ಯಕ್ರಮ ನನ್ನ ಅತಿ ಆತ್ಮೀಯ ಸಹೋದರ ಮತ್ತು ಸ್ನೇಹಿತರಾದಂಥ ಸಲೀಮ್ ಹಾಗೂ ಅವ್ರ ಕುಟುಂಬ ಒಂದು ಉದ್ಯಮಕ್ಕೆ ಕೈ ಹಾಕಿದ್ದಾರೆ. ಹೊಸ ಥರದ ಸಲೀಮ್ ಬಗ್ಗೆ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೇನೆ. ಉದ್ಯಮ ಬಗ್ಗೆ ಹೇಳಿದ್ದಾರೆ. ಸಲೀಮ್ ನಾವು ತುಂಬ ವರ್ಷದ ಸ್ನೇಹಿತರೆ. ಸಲೀಮ್ ಒಂದು ವಿಚಾರ ಏನಪ್ಪ ಅಂದರೆ ಯಾರು ಯಾವುದೂ ಮಾಡಂಗಿಲ್ಲಲ್ಲ ಅದನ್ನು ಮಾಡಬೇಕನ್ನೋಂಥದ್ದು. ಎಲ್ಲರೂ ಮಾಡುವಂಥ ವಿಚಾರ ಇಲ್ಲ. ಅವರೊಂದು ವಿಶೇಷವಾದ ಸಾಮಾಜಿಕ ಸೇವೆ, ಸಾಮಾಜಿಕ ಜಾಲತಾಣ ಹಾಗೂ ಉದ್ಯಮಿಯದ ಅವರು ಸಾಮಾಜಿಕ ಸೇವೆ ಕೂಡ ಎಲ್ಲ ಮಾಡಿದ್ದಾರೆ. ರೇಷನ್ ಕಾರ್ಡ್ ಹಿಡಿದು ವೋಟರ್ ಐ ಡಿ ಇಂಥದ್ದು ಮಾಡಿಲ್ಲ ಅನ್ನಂಗಿಲ್ಲ. ರಾಜಕೀಯವಾಗಿ ಅತ್ಯುತ್ತಮ ಸೇವೆ ಸಲ್ಲಿಸ್ಯಾರ. ಅದೇ ರೀತಿ ಸಾಮಾಜಿಕ ಜಾಲತಾಣಗಳು ಸ್ವಂತ ಒಂದು TV ಚಾನಲ್ ಮಾಡೋ ಜೊತೆಗೆ ಸೋಷಿಯಲ್ ಮೀಡಿಯಾನ ನಾವು ಯಾವ ಥರ ಅಪ್ಡೇಟ್ ಮಾಡಿ ನಾವು ಈ ಸಮಾಜದಲ್ಲಿ ಏನು ವ್ಯಾಪ್ತಿಯನ್ನು ಹೊಂದಬೇಕು ಅನ್ನೋದು ಕೂಡ ಅವ್ರೊಂದು ಟೀಮ್ ಇತ್ತು. ಇದು ಕೂಡ ಅದರಲ್ಲಿ ಕಂಟಿನ್ಯೂ ಆದರೆ ಇನ್ನೊಂದು ಉದ್ಯಮ ಅಂದ್ರೆ ಬಿಟ್ಕಾಯಿನ್ ಬಿಸ್ನೆಸ್ಸಲ್ಲಿ ಕೂಡ ಅತ್ಯುತ್ತಮವಾದ ಒಂದು ಅಚೀವರ್ಸ್ ಆಗಿದ್ರು. ಅವ್ರು ಅಚೀವರ್ಸ್ ಆದಾಗ ಅದು ಇನ್ನೂ ಲೀಗಲ್ ಆಗಿದ್ದಿಲ್ಲ ನಮ್ಮ ದೇಶದಲ್ಲಿ. ಬಟ್ ಯಾವಾಗ ಅದು ಲೀಗಲ್ ಆಯಿತು ಏನೇನೋ ಆಗಿ ಬಂತು. ಬಟ್ ಒಂದು ಸ್ವಲ್ಪ ವಿಶೇಷತೆ ಏನಪ್ಪ ಅಂದ್ರೆ ಸಾಮಾನ್ಯರು ಮಾಡುವಂಥದಕ್ಕೆ ಅದು ಕೈ ಹಾಕಾಗಲ್ಲ. ಇವತ್ತು ಇದೇನದಲ್ಲ ಇದು ಎಲ್ಲ ರಂಗದಲ್ಲಿ ಸಿಗ್ತದೆ ಗೊತ್ತಿಲ್ಲ. ಬಟ್ ಆನ್ಲೈನ್ ಟ್ರೇಡಿಂಗ್ ಕೂಡ ಮಾಡಿದ್ದಾರೆ. ಅಂದ್ರೆ ಬೇಕಾದ್ರೆ ಇಲ್ಲಿ ತೊಗೋಬೋದು, ಹೊರಗಡೆ ಅವ್ರ ಕಡೆ ಆರ್ಡರ್ಸ್ ಕೊಟ್ಟರು ತರಿಸಿ ನೀವು ವಿತಿನ್ ದ ಟೈಮ್ ಪೀರಿಯಡಲ್ಲಿ ಎಲ್ಲ ಗ್ರಾಹಕರಿಗೆ ತಲುಪಿಸುವಂಥದ್ದು ಒಂದು ಕಾರ್ಯಚಟುವಟಿಕೆ ಅವ್ರ ಉದ್ಯಮ ಆಗಿದೆ. ಗುರುಗಳದಾರ ಇವತ್ತು ಗುರುವಿನ ದೀಪ ಹಚ್ಚಿ ನಮ್ಮ ಬೆಳೆಸುವಂತೆ ನಿರಂತರ ಜ್ಯೋತಿ ಅವ್ರ ಜೀವನದಲ್ಲಿ ಬರಲಿ. ದೇವರವ್ರಿಗೆ ಸಲೀಮ್ ಹಾಗೂ ಅವ್ರ ಕುಟುಂಬ ಅವ್ರ ತಾಯಿಗಳು ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಕೊಟ್ಟು ಅವರು ಮಾಡುವ ಕೆಲಸ ಕಾರ್ಯಗಳಿಗೆ ಸದಾ ದೇವರ ಜೊತೆ ಇದ್ದು ಅವರೊಂದು ಗೆಲುವಿನ ಹಾದಿ ದಡ ಸೇರಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾವು ಕೂಡ ಸಲೀಮ್ ಜೊತೆಗೆ ಇರ್ತೀವಿ. ಅವ್ರು ಮಾಡುವ ಎಲ್ಲ ಉದ್ಯಮಗಳಲ್ಲಿ ಕೈ ಜೋಡಿಸಿ ಆ ಉದ್ಯಮಕ್ಕೆ ಸಹಕಾರ ಕೊಡಿಸ್ತಂತೇಳಿ ಇವತ್ತನ್ನು ಕರೆಸಿ ಅವ್ರ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರೂ ವಂದನೆ ಮಾಡಿ ಗುರುಗಳ ಪಾದಗಳು ಮತ್ತೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಮಠದ ಶ್ರೀ
ಸ್ವಾಮೀಜಿ ಅವರ ಪಾದಗಳಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಗೌರವಪೂರ್ವಕವಾಗಿ ಸಮರ್ಪಿಸಿ ಇವತ್ತು ಮೊದಲನೇದಾಗಿ ಸಲೀಮನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಸಲೀಮ ಒಬ್ಬ ಟ್ರೆಮೆಂಡಸ್ ಕ್ಯಾರೆಕ್ಟರ್ ವ್ಯಕ್ತಿ, ಜೀವನದಾಗ ಸಾಕಷ್ಟು ಉತ್ತುಂಗದ ಶಿಖರಕ್ಕೂ ಏರಿ ವ್ಯವಹಾರದ ಏರಿಳಿತದೊಳಗೆ ಪ್ರತಿಯೊಬ್ಬರಿಗೂ ಆದಂಥ ಒಂದು ಮೋಸಕ್ಕೆ ಈಡಾಗಿ ಎಲ್ಲೋ ಒಂದು ಹತ್ರ ಬಿದ್ದಾಗ ತಾಯಿ ಅವರಿಗೆ ಸಪೋರ್ಟಾಗಿ ನಿಂತುಕೊಂಡು ಅವನಿಗೆ ಒಂದು ಜೀವನದ ಮಾರ್ಗಕ್ಕೆ ಕರೆತಂದಿದ್ದ ಒಂದು ಹೊಸ ಅಧ್ಯಾಯ ಇದು. ಅವನ ತಾಯಿಯವರ ಆಶೀರ್ವಾದದೊಳಗೆ ನಂಬಿಕೆ ಇಟ್ಕೊಂಡು ಅವ್ರಿಗೆ ಯಾವುದೇ ಥರದಂಥ ನೋವನ್ನು ಉಂಟು ಮಾಡ್ದಂಗೆ ವ್ಯವಹಾರವನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ನನ್ನ ಅಂತರಾಳದ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ತಾಯಿನೂ ಮಗನ ಯಶಸ್ಸನ್ನು ಬಯಸ್ತಾರೆ. ಈ ಹಿಂದೆ ಅವನಿಗೆ ಸಾಕಷ್ಟು ಬೆನ್ನೆಲುಬಾಗಿ ನಿಂತ್ಕೊಂಡು ಅವನ ಸಾಧನೆಗೂ ಇದು ಮಾಡಿದ್ರು. ಎಲ್ಲ ಒಂದು ಈ ಬಿಟ್ ಕಾಯಿನ್ ಅನ್ನೋ ಇದರಲ್ಲಿ ಪಾಪ ಗೊತ್ತಿಲ್ಲದೇನೋ ಏನೋ ಆಗಿ ಸಿಕ್ಕಾಕೊಂಡು ವ್ಯವಹಾರದಲ್ಲಿ ಹಿನ್ನಡೆ ಆಯಿತು. ಅವಾಗ ಮನಸ್ತಾಪ ಆಗಿತ್ತು. ಆದರೂ ಅವ್ರ ತಾಯಿ ಅವನಿಗೆ ಬಿಡ್ದಂಗೆ ಇಲ್ಲ, ಯಾರು ನೊಂದ್ಕೋಬೇಡ, ನಾ ಇರೋವರೆಗೂ ನಿನ್ನ ಜೊತೆಗೆ ನಾ ಇರ್ತೇನೆ ಅಂತ ಹೇಳಿ ನನಗೆ ಬೆಂಬಲವನ್ನು ಕೊಟ್ಟು ಇವತ್ತು ಮತ್ತೆ ಒಂದು ಬಿಸ್ನೆಸ್ಗೆ ಕೈ ಹಾಕಿ ಅವನಿಗೆ ಯಶಸ್ಸನ್ನು ತರಕ್ಕೆ ಒಬ್ಬರು ಅಡಿಗಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ತಾಯಿ ಸಿಕ್ಕಿದ್ದು ಅವನ ಪುಣ್ಯ. ಅಂಥದ್ರಲ್ಲಿ ಈ ಒಂದು ಬಿಸ್ನೆಸ್ನ ಹೆಚ್ಚಿನ ಮಟ್ಟಕ್ಕೆ ಅವ್ನು ಒಯ್ತಾನೆ. ಅವ್ನು ಮನಸ್ಸು ಮಾಡಿದ್ರೆ ಅವನನ್ನು ಕೈ ಹಾಕಿದ್ರೆ ಬಿಡದಂಗೆ ನಡ್ಕೊಂಡು ಹೋಗುವಂಥ ಶಕ್ತಿ ಅವನ ಹತ್ರ ಐತಿ. ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ. ನಾವೆಲ್ಲರೂ ಅವ್ನ ಜೊತೆಗೆ ಸಹಕರಿಸ್ತಿರ್ತೀವಿ. ಮುಂದೆ ಈ ಥರ ಮುಂದುವರ್ಸ್ಕೊಂಡು ಹೋಗ್ಲಿರ್ತೀವಿ. ಧನ್ಯವಾದ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ತಾರೀಕು 2026ರ ಶುಭಾಶಯಗಳು. ಹಾಗೆ ಸಲೀಂ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈಗಾಗಲೇ ಎಲ್ಲರೂ ಮಾತಾಡೋದಕ್ಕೇನಿಲ್ಲ. ಎರಡು ಮಾತನ್ನು ಮಾತಾಡ್ತೀನಿ. ಮನಸ್ಸಿನ ಸಂಕಲ್ಪ ಗಟ್ಟಿಯಾಗಿದ್ದಾಗ ಗುರುವಿನ ಸಂಕಲ್ಪ, ದೈವ ಸಂಕಲ್ಪ ಎರಡೂ ಕೂಡಬೇಕಂತ. ಅವರ ಒಂದು ಮುಸ್ಲಿಂ ಒಂದು ಸಮುದಾಯದಲ್ಲಿ ಗುರುವಾರ ದಿನ ಅವರು ಮೂರ್ತಿ ಹಾಕೋದು ಅಂತ ಹೇಳ್ತಾರೆ. ನಾವು ರಾಯರ ಮಠಗಳನ್ನು ನಡೆಸ್ಕೊಂಡು ಹೋದಂಥವ್ರು. ಜೊತೆಗೆ ಗುರುವಿನ ಒಂದು ಕಾಣಿಕೆ ಥರ ನಮ್ಮ ಮನಸ್ಸಿನ ಮುಂದೆ, ನಮ್ಮ ಕಣ್ಣಿದ್ದಾರೆ. ಹಾಗೆ ಅವರ ತಾಯಿಯ ಏನು ಸಪೋರ್ಟ್ ಅಂತ ಹೇಳಿದ್ರು. ಇದೆಲ್ಲದರ ಜೊತೆಗೆ ಇವತ್ತೇನು ಅವರು ಆನ್ಲೈನ್ ಶಾಪಿಂಗ್ ಮಾಡ್ಕೊಂಡಿದ್ದಾರೆ. ಇದು ಒಳ್ಳೆ ರೀತಿಯಿಂದ ನಡೀಲಿ. ಹಾಗೆ ಇದರ ಹಿಂದಿನ ಪೂರ್ವ ತಯಾರಿ ಬಹಳ ಗಟ್ಟಿ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಮನೆಯಲ್ಲಿ ದೂರ ಇಲ್ಲ, ಹಿಂದ್ಗಡೆನೇ ಇರೋದು. ಪ್ರತಿ ಸಾರಿ ಹೋಗುವಾಗ ಬರುವಾಗ ನೋಡ್ತಾ ಇದ್ದೆ ಒಂಥರ ಹಾಳು ಬಿದ್ದಂಗೆ ಕಾಣ್ತಾ ಇತ್ತು. ಯಾವಾಗಲೂ ಮನೆಗಿದ್ದಾಗ ನಾನೇ ಭಾಳ ಸಲ ಮೇಡಮ್ ಅವ್ರ ಜೊತೆ ಮಾತಾಡುವಾಗ ಹೇಳ್ತಿದ್ದೆ, ಸಣ್ಣದಿದೆ ಮನೆ, ಏನು ಮಾಡ್ತಾರೆ ಅಂತೇಳಿ. ಆದರೆ ಅದ್ರ ಹಿಂದಿನ ತಯಾರಿ ಎಷ್ಟು ಮಟ್ಟಿಗೆ ಗಟ್ಟಿ ಇತ್ತು ಅಂದರೆ ಅವರ ಆರೋಗ್ಯ ಸರಿ ಇರ್ತಿರ್ಲಿಲ್ಲ. ಅಂಥ ಸಮಯದಲ್ಲಿ ಅವರ ಉತ್ಸಾಹ ನೋಡ್ತಾ ಇದ್ದೆ. ಅವರು ಬರೆಯೋದು ಮತ್ತೊಂದು ಎಲ್ಲ ನೋಡಿದಾಗ ಅನಿಸ್ತಿತ್ತು ಏನೋ ಒಂದು ಮಾಡ್ತಾರಂತ. ಅದು ಇಷ್ಟು ಒಂದು ಅಚ್ಚುಕಟ್ಟಾಗಿ ಉತ್ತಮ ಮಾಡಿದ್ದಾರೆ. ಅದಕ್ಕೆ ಅವರು ಒಳ್ಳೇದಾಗಲಿ ಅಂತ ಹೇಳಿ ಬಯಸ್ತಾನೆ. ಸಾಧ್ಯವಾದರೆ ನಮ್ಮ ಕಡೆಯಿಂದ ಏನು ಆಗುತ್ತೆ ಪರ್ಚೇಸ್ ಮಾಡೋಣ, 4 ಜನರಿಗೆ ಹೇಳೋಣ. ಒಂದು ಹೊಸ ರೀತಿಯಲ್ಲಿ ಮಾಡಿದ್ದಾರೆ. ಅವರೊಂದು ಜೀವನ ಶೈಲಿಗೆ ಒಂದು ಆಲ್ ದ ಬೆಸ್ಟ್ ಹೇಳ್ಕೊಂಡು ಸೊ ಅವ್ರು ವಿಶ್ ಮಾಡೋಣ ಅಷ್ಟೇ. ಅಂಬಿಕಾ ಜಡ್ಡೆ ಮೇಡಮ್ಗೆ ಧನ್ಯವಾದಗಳು. ಮೇಡಮ್ ಒಂದೆರಡು ಮಾತು. ಗುರುವಿನ ಪಾದಕ್ಕೆ ನಮಸ್ಸುತ್ತಾ ಸಾಹೇಬರಿಗೆ ನಮಸ್ಕಾರ ಮಾಡುತ್ತಾ, ಜನನಿ ತಾನೇ ಮನೆಯ ಮೊದಲ ಪಾಠಶಾಲೆ ಎನ್ನುವಂತೆ ಅವರ ತಾಯಿಯ ಆಶೀರ್ವಾದದಿಂದ ಅವನು ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಇದೇ ರೀತಿ ಅವನ ಹುಟ್ಟಹಬ್ಬನೂ ಕೂಡ ಹೊಸ ವರ್ಷ ಆಚರಣೆ ಇರುವುದರಿಂದ ಇದೇ ರೀತಿ 2026 ಅವನಿಗೆ ಒಳ್ಳೆಯ ಜರ್ನಿ ಕೊಡಲಿ ಅಂತ ಹೇಳಿ ಅವ್ರ ಮನೆ ಮಂದಿಗೆಲ್ಲ ಎಲ್ಲ ಆಶೀರ್ವಾದ ಮಾಡ್ತಾ ಶುಭ ಹಾರೈಸ್ತಾ ನನ್ನ ಮಾತೆಯರಿಗೆ ವಿರಾಮ. ಅಂಕಾಗುಡಿ ಮೇಡಮ್ ಅಂತ ಧನ್ಯವಾದಗಳು. ಪಡಮಟ್ಟು ನಾ ಮಾತಾಡೋದು ಏನು ಉಳ್ದೈತೆ ಅಂದ್ರೆ ಏನೋ ಅಲ್ಪ ಸ್ವಲ್ಪ ನಾನು ಒಟ್ಟು ಮಾತಾಡಿದೆ ಅನ್ನೋ. ಯಾಕಂದ್ರೆ ಎಲ್ಲ ಮಾತಾಡಿ ಮುಗಿಸ್ಬಿಟ್ರೆ. ಆದರೂ ನನ್ನ ಒಂದು ಒಡ ಹುಟ್ಟಿದಾಕಾಗಿ 45 ವರ್ಷದ ನಮ್ಮ ಜರ್ನಿ ಸಾಮಾಜಿಕ ಅರಣ್ಯ ಇಲಾಖೆಯನ್ನು ಉಳಿಸ್ಕೊಂಡು MA ಪದವೀಧರರಾಗಿ ನಾನು PUC ಸೆಕೆಂಡರಿ ಎಜುಕೇಷನ್ ಟೀಚರ್ ಆಗತಕ್ಕಂಥವನು ಅನಿವಾರ್ಯವಾಗಿ ಅರಣ್ಯ ಇಲಾಖೆ ಸೇರ್ಬೇಕಂತೂ ಸೇರಿದ್ದು. ಒಡ ಹುಟ್ಟಿ ತಮ್ಮನಾಗಿ ಯಾವುದೇ ಮತಭೇದ ಇಲ್ಲದೆ ನನ್ನಂತೆ ಅಕ್ಕ ಅಂತ ನಾ ಸ್ವೀಕಾರ ಮಾಡಿದೆ, ತಮ್ಮ ಅಂತ ಅವ್ರು ಸ್ವೀಕಾರ ಮಾಡಿದೆ. ಸಣ್ಣ 2 ಮಕ್ಕಳಿದ್ರು. ಇವತ್ತಿಗೆ ಮಟ್ಟಕ್ಕೆ ಬಂದಾರ ಅಂದರೆ ಒಂದು ಉತ್ತಂಗದ ಮಟ್ಟಕ್ಕೆ ಹೋಗ್ತಕ್ಕಂಥವ್ರು. ಇವತ್ತೊಂದು ಯಾವುದೋ ಕಾಲೇಜ್ ಪ್ರೊಫೆಸರು ಏನೋ ಆಗತಕ್ಕಂಥವ್ರು. ಅರಣ್ಯ ಇಲಾಖೆ ಒಳಗೆ ಸಾಧಾರಣ 5 ರಿಂದ 6 ಲಕ್ಷ ಸಸಿಗಳು ಜೀವಂತವಾಗಿದ್ದು ನಮ್ಮದಂತೂ ಹೇಳಕ್ಕೆ ಲೆಕ್ಕಿಲ್ಲ. ನಾನು 41 ವರ್ಷದಿಂದ ಅದನ್ನು ಸೇರಿಸಿದ್ದೆ. 20 ಲಕ್ಷ ಆಗತ್ತೆ, 30 ಲಕ್ಷ ಆಗತ್ತೆ, ಎಣ್ಸಕ್ಕೂ ಇಲ್ಲ. ಆದರೆ ರೈತರು ಬಡ ಜನಾಂಗ ಉದ್ಧಾರ ಆಗಿಲ್ಲ. ಅದು ನನ್ನ ವೈಯಕ್ತಿಕ ಆಟ. ಆದರೆ ನಾನು ಗುರುಗಳಲ್ಲಿ ಒಂದು ವಿನಂತಿ ಮಾಡ್ತೀನಿ ಅಂದರೆ ಹರ ಮುನಿದರು ಗುರು ಕಾಯವ ಅಂತೇಳಿ ಗುರುವಿನ ಆಶೀರ್ವಾದ ಯಾವತ್ತೈತೆ ಅವರಿಗೆ.
ಒಂದು ಯಾವ್ದಾರು ಒಂದು ಲೆಟರ್ ಬೇಕಂದ್ರೂ ಗುರುವಿನ ಆಶೀರ್ವಾದ ತೊಗೊಂತ ಬಂದರು. ಅದು ನಾವು ನಮ್ಮ ಹಳೆಯ ಆಗಿ ಇದನ್ನೆಲ್ಲ ಇಷ್ಟೆಲ್ಲ ಬಂಡವಾಳ ಉತ್ತಂಗ ತಂದಾರೋ ಅದು ಉಳಿಸ್ಕೊಂಡು ಹೋಗ್ತಾನೆ ಅನ್ನೋದು ನಾನು ಅವನಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಗುರುಗಳು ಅದನ್ನ ಹೇಳಿ ಮತ್ತು ಆ ನಂತರ ಇವತ್ತು ಈ ಮಟ್ಟಕ್ಕೆ ಬೆಳ್ಯಾಕ ಹರ ಮುನಿದರು ಗುರು ಕಾಯುವನ್ನ ಗುರುವಿನ ಆಶೀರ್ವಾದದಿಂದ ಆ ತಾಯಿ ಇವತ್ತು ಆ ಮಟ್ಟಕ್ಕೆ ತಂದಾರ. ಅದ್ರ ಹಿಂದೆ ಎಲ್ಲ ಜನರು ಒಂದು ಪ್ರೋತ್ಸಾಹ ಐತಿ. ಮತ್ತು ನಮ್ಮ ಅಕ್ಕ ಬಲಗೈ ಬಂದರು ಕಳಿಸ್ಬೇಕಾದಾರ ಸುಖದಾಗದಾರ. ಮತ್ತು ಅದರಂತ ನಮ್ಮ ಸರ್ ಅದರಲ್ಲ, ಆ ಸರ್ ಎಲ್ಲದಕ್ಕೂ ಒಂದು ಉಮೇದಿ ಕೊಡ್ತಾರೆ. ನಾನು ಇತ್ತಿತ್ತ 3 ವರ್ಷದಿಂದ ನೋಡ್ತಾ ಇದ್ದೇನೆ ಗುರುಗಳನ್ನ. ಯಾವತ್ತೂ ಒಂದು ಎಲ್ಲರಿಗೂ ಒಂದು ಸಹಕಾರ ಕೊಡ್ತಾರೆ. ಇವರ ಮಾನ್ಯ ಮೇಡಮ್ ಅವ್ರ ಮೇಲೆ ಪರಿಚಯ ಆದರು. ಒಳ್ಳೆಯ ಎರಡೇ ಮಾತಿನಾಗ ನಾನು ಇದು ತುಂಬಿದ ಕೂಡ ಒಳ್ಳೆ ಆ ತುಂಬಿದ ಕೂಡ ಇರ್ತದ ಅಂತ ಸಾಮಾಜಿಕ ಕಲ್ಯಾಣದಲ್ಲಿ ಹೆಂಗೆ ಸೇವೆ ಮಾಡ್ಯಾರ ಆ ಸೇವೆ ಉಳಿಸಿ ಮಾಡ್ಯಾರ. ಅದನ್ನು ಎಲ್ಲ ಕಸ್ಟಮರ್ ಕೊಟ್ಟಾಗ ಅವ್ನು ಬಾಂಧವ್ಯದಿಂದ ಇದ್ರ ಮುತ್ತಂಗ ಕೊಯ್ತಾನ ಅಂತಂದು ಹೇಳಿ ಹೊಸ ವರ್ಷ ಸುಸ್ಗಳು ಎಲ್ಲರೂ ಒಳ್ಳೇದು ಮಾಡಿ ನಾವು ಪರಿಚಯ ಮಾಡ್ರೆ ಹೇಳ್ತೇವೆ ಅಂತ ಬಂದೆ ಮಾತನ್ನು. ಶಂಕರಣ್ಣರಿಗೆ ವಂದನೆಗಳು. ಸಲೀಮ್ಗೆ ಅವ ಭಾಳ ಸಣ್ಣವಿಂದ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಬೈದಿದ್ದೀನಿ. ನೀ ಜೀವನದಾಗ ಉದ್ಧಾರ ಆಗೋದಿಲ್ಲ ಮಗನ, ಹಿಂಗೆ ಮಾಡ್ಕೊಂತ ಹೋದ್ರು ಅಂತೇಳಿನೂ ಬೈದಿದ್ದೀನಿ. ಅದು ನಮ್ಮ ಮಂಜುನಾಥ್ ಪ್ರಿಂಟಿಂಗ್ ಪ್ರೆಸ್ ಒಳಗೆ ಕುತ್ಕೊಂಡು ಅವ್ನು ಮಂಜುನಾಥ್ ಜೋಶಿ ಇವರು ಭಾಳ ದೋಸ್ತ, ಭಾಳ ಸರಿ ಬೈದಿದ್ದೀನಿ. ನೀನೇನೋ ಒಂದು ದಾರಿ ಮೇಲೆ ಹಿಂಗೆ ಮಾಡ್ಕೊಂತ ಹೋದ್ರೆ ನಿನ್ನ ಫ್ಯೂಚರ್ ನಿಮ್ಮ ಕಡೆಗೆ ಇರೋದಿಲ್ಲ, ಹಾಳಾಗಿ ಹೋಗ್ತೀನಿ ನೋಡು ಅಂತಂದು. ಹ್ಞೂ ರೀ ಅಂತಾನೆ ಮತ್ತು ತಂದೆನೇ ಮಾಡಿ. ಅದ್ರ ಜೊತೆಗೆ ಅವ ಆನ್ಲೈನ್ದು ವರ್ಕ್ ಮಾಡೋ ಟೈಮ್ನಾಗ ಇಲ್ಲಿ ಮನೆ ಕಂಪ್ಯೂಟರ್ ಇದ್ದು, ಇಲ್ಲಿ ಬಾಜು ಅಂಗಡಿಯಾಗೂ ಕಂಪ್ಯೂಟರ್ ಎಲ್ಲ ಹಾಕಿದ್ದ. ಆ ಟೈಮ್ನಾಗ ಬರೀ ಸುಳ್ಳು ಹೇಳ್ತಿದ್ದ. ಯಾಕೆ ಸುಳ್ಳು ಹೇಳ್ತಿನೋ ಗೊತ್ತಿಲ್ಲ ನಾವು. ಸಲೀಮ ನಾನೀಗ ಬರಲೇನೋ ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಅಂತಂದರೆ ಬೇಡ್ರಣ್ಣಾರೆ ಇನ್ನೊಂದು 2 ತಾಸು ತಡಬೇಕು. 2 ತಾಸು ಬಿಟ್ಟು ಫೋನ್ ಮಾಡಿದರೆ ಫೋನ ತೊಗೊತಿದ್ದಿಲ್ಲ ಅಂತ ಸುಮಾರು ಇತ್ತು. ಬಹುತೇಕ ಒಂದು 8-10 ವರ್ಷ ಹಿಂದಿನ ಮಾತು. ಅವಾಗ ಹೆಂಗೆ ಏನಾರು ಇತ್ತು ಕಾಣಿಸುತ್ತೆ. ಆದರೆ ನಡಕ್ಕೆ ಆರಿಗೆ ಕೈ ಕೊಟ್ಟಾಗೂ ತಾಯಿ ಹೃದಯ ಮಿಡ್ತಿತ್ತಂದಂಗೆ ಮಕ್ಕಳ ಬಗ್ಗೆ ಏನೋ ತಪ್ಪು ಮಾಡಿದ್ರು, ಮಕ್ಕಳು ಎಷ್ಟೋ ಹಾಳು ಮಾಡಿದ್ರು ಅವ್ರನ್ನೊಂದು ದಾರಿ ತರಬೇಕನ್ನೋ ಒಂದು ಛಲ ಏನೈತಲ್ಲ ಅವ್ರ ಮುಂದೆ ಇರ್ತಾರೆ. ಅದನ್ನೆಲ್ಲ ಹೆಣ್ಮಕ್ಳು ಮಾಡುವಂಥ ಕೆಲಸ. ಅದೇ ರೀತಿ ಹೆಚ್ಚಿನ ರಿಸ್ಕ್ ತೊಗೊಂಡು ಅವನಿಗೆ ಒಳ್ಳೆ ದಾರಿ ತಂದಾಳ. ಆ ಕ್ರೆಡಿಟ್ ಏನಾರು ಹೋಗ್ಬೇಕಾಗಿತ್ತಂದ್ರೆ ಸಲೀಮ್ ದೊಡ್ಡವಾಗೇನ ಈ ರೀತಿ 4 ಮಂದಿ ಜೊತೆ ಮತ್ತೇನಾರ ಮಾತಾಡ ಕುತ್ಕೊಂಡಾನ ಅಂತಂದು ಹೇಳಿದ್ರೆ ಅದಕ್ಕೆ ತಾಯಿನ ಕಾರಣ. ನೀವೆಲ್ಲ ಹೇಳೋದು ನೋಡಿದ್ರೆ ಆ ತಾಯಿ ಮಾಡಿದ ತ್ಯಾಗಬಾರ್ದು. ನಾವು ಇನ್ನಾದರೂ ನಮ್ಮ ತಂದೆ ತಾಯಿಗೆ ಅವ್ರು ಉಸಿರು ಹಾಕ್ಲಾರ್ದಂಗೆ, ಅವ್ರು ಕಣ್ಣೀರು ಹಾಕ್ಲಾರ್ದಂಗೆ ನಡ್ಸ್ಕೊಂಡು ಹೋಗೋದನ್ನೈತಲ್ಲ, ನಾವೆಲ್ಲ ಬಂದು ಮಾಡಿದ ಸಾರ್ಥಕ ಆಗ್ತೈತೆ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಸಲೀಮ್ ಹುಟ್ಟುಹಬ್ಬದ ಶುಭಾಶಯಗಳು. ಬಂದಾಗಿ ಚೆಂದಾಗಿ ಕುಟುಂಬದ 3ನೇ ಏಳನ್ನ ನಡೆಸ್ಕೊಂಡು ಹೋಗ್ತೀವಿ. ಪ್ರಾತಸ್ಮರಣೀಯರಾದ ಬಸವಾದೇಶಣ್ಣರನ್ನು ಸ್ಮರಣೆ ಮಾಡಿ ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಂಡು ಇಂದು ಒಂದು ಹಾವೇರಿ ನಗರದಲ್ಲಿ ನಮ್ಮ ಏಕತೆಯಾದಂಥ ಶ್ರೀಮಠಕ್ಕೆ ಆತ್ಮೀಯರಾದಂಥ ಸುಭದ್ರ ಮೇಡಮ್ ಅವರ ಪುತ್ರರಾದಂಥ ಸಲೀಮ್ ಅವರು ಆನ್ಲೈನ್ ಗೆಜೆಟ್ ಅನ್ನುವಂಥ ಶಾಪಿಂಗನ್ನು ಗಿಫ್ಟ್ ಅಂಗಡಿಯನ್ನು ಇವತ್ತು ಉದ್ಘಾಟನೆ ಮಾಡಿ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಬೆಳೆಸುವಂಥ ಹಿನ್ನೆಲೆಯೊಳಗೆ ಹಿರಿಯ ಸಾಹಿತಿ ಬಂಡಾಯ ಸಾಹಿತಿಗಳಾದಂಥ ಸತೀಶ್ ಕುಲಕರ್ಣಿ ಅವರು ಈ ವೇದಿಕೆ ಮೇಲೆ ಈ ಅಂಗಡಿಯಲ್ಲಿದ್ದಾರೆ. ನಾರಾಯಣರಾವು, ನ್ಯಾಯವಾದಿಗಳು, ಪೃಥ್ವಿರಾಜ್ ಅವರು, ಮೇಡಮ್ ಅವರು, ಮತ್ತು ಅವರೆಲ್ಲ ಸ್ನೇಹಿತರು, ಜೊತೆ ಅವರು, ಮತ್ತು ಅವರೆಲ್ಲ ಸ್ನೇಹಿತರು, ಗುರುಮನ್ ಟೀಚರ್ ಆದಿಯಾಗಿ ಇವತ್ತೆಲ್ಲ ನೀವೆಲ್ಲ ಬಂದಿದ್ದೀರಿ. ಆರೈಸಿ ಮುಂದಿನ ನಿಮಗೆ ಬಿಸ್ನೆಸ್ಸನ್ನು ಚೆನ್ನಾಗಿ ಆಗಲಿ ಅನ್ನೋದಕ್ಕೋಸ್ಕರ ನಾವೆಲ್ಲರೂ ಹೃದಯಪೂರ್ವಕವಾಗಿ ನಾವೆಲ್ಲ ಬಂದಿದ್ದೀವಿ. ಸಲೀಮ್ ಅವ್ರದ್ದು ತಮಗೂ ಕೂಡ ಕೂಡಿ ಬಂದಿರುವಂಥ ಸಂದರ್ಭ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದೊಳಗೆ ನನ್ನದೇ ಆದಂಥ ಒಂದು ಗೂಡು ಕಟ್ಟಬೇಕು, ನನ್ನದೇ ಆದಂಥ ಒಂದು ಕಾಯಕ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ಅದು ಇರುವಂಥದ್ದು. ನನ್ನ ಆದಿಯಾಗಿ ಇದು ಗಿಫ್ಟ್ ಸೆಂಟರ್ ಹಾವೇರಿಗೆ ಭಾಳ
ಅತ್ಯಂತ ಅವಶ್ಯಕತೆ ಇರುವಂಥ ಒಂದು ಅಂಗಡಿ ಬೇಕಾಗಿರೋದು ಆನ್ಲೈನಲ್ಲಿ. ನಿಮ್ಗೆ ಗೊತ್ತೈತೆ, ನಾವು ಕೂಡ ಆನ್ಲೈನಲ್ಲಿ ಅಮೆಜಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ನಮಗೇನು ಅಂಗಡಿ ಎಲ್ಲ ನೋಡಿ ಬಂದಿರ್ತೀವಿ, ಇಷ್ಟನೇ ಆಗೋದಿಲ್ಲ. ಆ ಅಮೆಜಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಸಿಗುವಂಥ ವಸ್ತುಗಳನ್ನೇ ನಾವು ಹುಡುಕ್ಯಂತ ಹೋಗ್ತೀವಿ. ಬುಕ್ ಮಾಡ್ತೀವಿ, ಬುಕ್ ಮಾಡಿದ ನಂತರ ನಾನು ಡೆಲಿವರಿ ಮಾಡ್ತಾರೆ. ಡೆಲಿವರಿ ಆದ ನಂತರ ಕೂಡ ಅದರದ್ದು ಏನಾದರೂ ಒಂದು ಸ್ವಲ್ಪ ಸರಿಯಾಗಿರಲಿಲ್ಲ ಅಂತಂದ್ರೆ ರಿಟರ್ನ್ ಹಾಕ್ತೀವಿ ನಾವು. ಆ ರಿಟರ್ನ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು, ಮತ್ತೊಂದು ವಾರ ಬೇಕಾಗುತ್ತೆ. ಆ ಒಂದು ವಾರ ಬೇಕಾದ ನಂತರ ಮತ್ತೆ ರಿಟರ್ನ್ ಫಂಡ್ ಬರಬೇಕು ಅಂತಂದರೆ ನಮ್ಮದೇ ಆದಂಥ ಬುಕ್ ಮಾಡಿರುವಂಥ ಗಿಫ್ಟ್ ಅಕೌಂಟಲ್ಲಿ ಕುಂತಿರುತ್ತೆ. ಇಲ್ಲ ಅಂತಂದರೆ ನೇರವಾಗಿ ಬ್ಯಾಂಕಿಗೆ ನಾವು ನಮ್ಮ ಏನು ಅಕೌಂಟ್ ನಂಬರ್ ಕೊಟ್ಟರು ಅದಕ್ಕೆ ಜಮಾ ಆಗುತ್ತೆ. ಇದೆಲ್ಲವೂ ನೋಡುವಂಥದ್ದು ಆನ್ಲೈನಲ್ಲಿ ನಾವು ಯಾರೋ ಎಲ್ಲೋ ಅದು ಎಲ್ಲಿಂದ ಪರ್ಚೇಸ್ ಮಾಡ್ತಾರೆ ಗೊತ್ತಿಲ್ಲ, ಯಾರೋ ತಂದು ಕೊಡ್ತಾರೆ, ಅದಕ್ಕೂ ಒಂದು ಸೆಂಟರ್ ಇರುವಂಥದ್ದು. ಬಟ್ ಆನ್ಲೈನಲ್ಲಿ ಏನು ಇರ್ತಾರೆ, ಒಬ್ಬ ವ್ಯಕ್ತಿ ಬೇಕಾಗುತ್ತೆ, ವಿಶ್ವಾಸ ಉಳ್ಳಂಥ ವ್ಯಕ್ತಿ ಬೇಕಾಗುತ್ತೆ. ಆನ್ಲೈನಲ್ಲಿ ನಮಗೆ ಪರ್ಚೇಸ್ ಮಾಡುವಂಥ ಇಷ್ಟವಾದಂಥದ್ದನ್ನು ಇಲ್ಲೇ ನಾವು ಆರ್ಡರ್ ಮಾಡಿದರೆ ನಮಗೆ ಬೇಕಾದಂಥದ್ದನ್ನು ಅವರು ತರಿಸ್ಕೊಡ್ತಾರೆ. ನಿಮ್ಗೆ ಗೊತ್ತಾಯ್ತು, ಬೆಂಗಳೂರಲ್ಲಿ ನಾವು ಕೂಡ ಹೋಗಿರ್ತೀವಿ. ಬೆಂಗಳೂರಿಗೆ ಹೋದಾಗ ನ್ಯಾಷನಲ್ ಮಾರ್ಕೆಟು, ಮೆಜೆಸ್ಟಿಕ್ ಈ ಕಡೆ ಎಲ್ಲ ಇದೆ. ಪ್ರೆಸೆಂಟ್ ಏನು ಆನ್ಲೈನಲ್ಲಿ ವಸ್ತುಗಳಿರ್ತಾವೆ ಅವೆಲ್ಲ ಡಿಸ್ಪ್ಲೇ ಮಾಡ್ತೀವಿ. ಹುಬ್ಳಿಗೆ ಹೋಗ್ಬೇಕು, ಇವೆಲ್ಲ ಇದಾವೆ. ಈ ಥರದ್ದು ಗಿಫ್ಟು ಫ್ರಾಂಚೈಸ್ ಮಾತ್ರ ಬಹುತೇಕ ನಮ್ಮ ಈ ವಲಯದಲ್ಲಿ ಎಲ್ಲಿ ಇಲ್ಲ. ಇದು ಪ್ರಥಮ ಆಗಿರುವಂಥದ್ದು. ನಿನ್ನೆ ಬಂದಾಗ ಸಲೀಮ್ ಹೇಳ್ತಿದ್ದ ನನಗೆ, ಇಲ್ಲ ಇದು ಹಾವೇರಿಯಲ್ಲಿ ಫಸ್ಟ್ ಮಾಡಿ ರಾಣೆಬೆನ್ನೂರಲ್ಲಿ ಮಾಡಬೇಕು ಅಂತ ಹೇಳ್ತಿದ್ವಿ. ರಾಣೆಬೆನ್ನೂರಲ್ಲಿ ಮಾಡಿ ಹೀಗೆ ಫ್ರಾಂಚೈಸ್ಗಳನ್ನು ನಾವು ಮಾಡ್ತಾ ಹೋಗಬೇಕು ಅಂತ ಹೇಳ್ತಿದ್ವಿ ಅವರು. ಈ ಥರದ್ದು ಅಂಗಡಿಗಳು ನಮ್ಮ ಹಾವೇರಿಯಲ್ಲಿ ಎಲ್ಲಿಲ್ಲ. ಇದು ಇವತ್ತಿನ ಟ್ರೆಂಡು. ಯುವ ಜನತೆಗೆ ಹೆಂಗಾಗಿದೆ ಅಂತಂದರೆ ಏನೇನೋ ಆನ್ಲೈನಲ್ಲಿ ಇದೇವೆ ಅನ್ನುವಂಥದ್ದು ಮೊದಲು ಅದನ್ನು ಹುಡುಕ್ತೀವಿ. ಆ ಹುಡುಕುವಂಥ ಕೆಲಸನೇ ಇವತ್ತು ಸಲೀಮ್ ಅವರು ತೆಗೆದಿರುವಂಥ ಅಂಗಡಿ ಆ ಕೆಲಸ ಮಾಡ್ತದೆ ಅನ್ನುವಂಥ ಭರವಸೆ, ವಿಶ್ವಾಸ ಇದೆ. ವ್ಯವಹಾರ, ಬಿಸ್ನೆಸ್ಸು ಅಂತಂದರೆ ಒಂದು ಮಾತು ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ 95% ದುಡ್ಡು ಇಸ್ಕೊಂಡು 5% ಉದ್ರಿ ಕೊಟ್ಟರೆ ನಡೀತಿದೆ. 5% ನಗದು ಇಸ್ಕೊಂಡು 95% ಉದ್ರಿ ಮಾತ್ರ ಕೊಡಬೇಡ ಅನ್ನೋದು ನಮ್ಮೊಂದು ಜೀವ ಮಾತು. ಯಾಕೆ ಅಂತಂದರೆ ಅದು ಹಿಂದೆಲ್ಲ ಮಾತಾಡಿದ್ರು, ನಾನು ಹೇಳಕ್ಕೆ ಹೋಗಲ್ಲ ಮತ್ತು ನೆನ್ಪು ಮಾಡೋಕ್ಕೆ ಹೋಗಲ್ಲ, ಬೇಡ ಮುಂದೆ ಹೋಗುವಂಥದಕ್ಕೆ ಪುಷ್ ಮಾಡೋಣ. ನಾವು ಅದನ್ನೇ ಹಳೆದನ್ನೇ ನೆನ್ಪು ಮಾಡೋದಿಲ್ಲ, ಹಳೆದನ್ನು ಮೆಟ್ಟಿ ನಿಂತು ಈ ಸ್ಥಿತಿ ಬಂದಿದ್ದೀವಿ. ಬಿಸ್ನೆಸ್ಸು, ಕಾಯಕ, ವೃತ್ತಿ ಅಂತಂದರೆ ಇವೆಲ್ಲ ಸಹಜವಾಗಿ ಆಗಲೇ ಸತೀಶ್ ಕುಲಕರ್ಣಿ ಅವರು ಹೇಳ್ದಂಗೆ ಒಂದೇ ಸರ್ತಿಗೆ ಪಿಕಪ್ ಆಗೋದಿಲ್ಲ, ಟೈಮ್ ಬೇಕು ಅಂತ ಹೇಳಿದ್ರು. ಯಾವುದೇ ಆಗಿರಲಿ, ರೈತ ಬಿತ್ತನೆ ಮಾಡಬೇಕು ಅಂದ್ರೆ ಒಂದೊಂದು ಸರ್ತಿ ಬರೋದಿಲ್ಲ. ಬಿಸ್ನೆಸ್ಸು ಕೂಡ ಈಗ ಸಣ್ಣ ಫಸಲು ಇದನ್ನೆಲ್ಲ ಬಿತ್ತನೆ ಮಾಡಿದ್ದೀವಿ. ಮುಂದೊಂದು ಸಂದರ್ಭದಲ್ಲಿ ಹೆಂಗಾಗುತ್ತೆ ಅಂತಂದರೆ ಎಲ್ಲ ಕಡೆಯೂ ಕೂಡ ಈ ಫಸಲು ಅಂದರೆ ಫ್ರಾಂಚೈಸ್ಗಳನ್ನು ಬೆಳೆಯುವಂಥ ಇದು ಅಂಗಡಿ ಹೊರಹೊಮ್ಮಲೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಜುಬೇದಾ ಮೇಡಮ್ ಅವರು, ಸಲೀಮ್ ಅವರು, ಊರು ಏನೇ ಮಗನಿಗೆ ಪಟ್ಟ ಕಟ್ಟಿದ್ರು ಕೂಡ ತಾಯಿ ಮಾತ್ರ ಮಗನೇ ಅಂತ ಕರೆಯುವಂಥದ್ದು ನಾವೆಲ್ಲ ನೆನಪಿಟ್ಕೊಳ್ಬೇಕು ಇತಿಹಾಸದಲ್ಲಿ. ಅಂಥ ಒಂದು ಸಂದರ್ಭ ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಬೇಕು. ಎಲ್ಲ ರಾಜರು ತನ್ನ ಹೆಂಡತಿಗೋಸ್ಕರ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಶಿವಾಜಿ ಮಹಾರಾಜ ಛತ್ರಪತಿಯವರು ತಾಯಿಗೋಸ್ಕರ ಸಾಮ್ರಾಜ್ಯ ಕಟ್ಟಿದ್ರು ಅನ್ನುವಂಥ ಮಾತನಾಡಿದರು. ಆದರೆ ತಾಯಿನೇ ಮಗನಿಗೋಸ್ಕರ ಸಾಮ್ರಾಜ್ಯ ಕಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅನ್ನೋದನ್ನು ನೋಡಿದ್ದೀವಿ. ಅಂಗಡಿ ತುಂಬ ಎಲ್ಲ ಆನ್ಲೈನಲ್ಲೆಲ್ಲ ಡಿಸ್ಪ್ಲೇಗಳು ಆಗಿರುವಂಥ ಏನಾಗಿದೆ. ಹಾವೇರಿಗೆ ಒಂದು ಹೊಸದು ಮಾರಡನ್ನು ಬೇಕಾಗಿದೆ ಮತ್ತು ಇದು ರೆಗ್ಯುಲರ್ ಆಗಿರುವಂಥದ್ದು. ಇದು ಯಾವಾಗ ನಮ್ಮ ಹಾವೇರಿ ಜನ ಎಲ್ಲಿ ಸಿಗ್ತಾರೆ ಅಂತಂದರೆ ಈ ಏರಿಯಾದಾಗ ಸಿಗ್ತಾರೆ. ಯಾವಾಗಲೂ ಯಾವಾಗಲೂ ಬೇಕಾಗಿರುವಂಥದ್ದು. ಭಾಳ ನನಗೊಂದು ಭರವಸೆಗೆ ಇದು ಚೆನ್ನಾಗಾಗ್ತದೆ, ಚೆನ್ನಾಗಿ ಬೆಳೀತಿದೆ. ನೀವು ಕೂಡ ನಿಮಗೂ ಒಂದಿಷ್ಟು ನಿನ್ನೊಂದು ನೀನು ತಿಳ್ಕೊಂಡಿದೆಯಾ ಅಂತ ನನಗೆ ಅರ್ಥ ಆಗಿದೆ. ಅದನ್ನು ಮುನ್ನಡೆಸ್ಕೊಂಡು ನೀವು ಸಲೀಮ್ ಹೋಗ್ತಾನೆ ಅನ್ನುವಂಥ ಒಂದು ನಂಬಿಕೆ ನನಗಿದೆ. ಬಿಸ್ನೆಸ್ಸು ಯಾವಾಗಲೂ ಕೂಡ ಒಂದು ಏರಿಳಿತಗಳು ಇರುವಂಥದ್ದು. ಆದರೆ ಇದನ್ನೆಲ್ಲ ನಮ್ಮ ಜನ ನೋಡಬೇಕು. ಏನಾದರೂ ಹೊಸದಾಗಿ ಒಂದು ಸ್ವಲ್ಪ ಲೆನ್ಸ್ ಆವಳಿ ಅಲ್ಲಿ ಅಂತ ಸೋಷಿಯಲ್ ಮೀಡಿಯಾದಾಗನೇ ಆವಳಿ ಅಲ್ಲಿ ಎಲ್ಲಿ ಸಿಗ್ತದೆ, ಇಲ್ಲಿ ಏನು ಸಿಗ್ತದೆ ಅಂತ
ನಮ್ಗಿಂತ ಪ್ರಚಾರ ಅವು ಪ್ರಚಾರ ಭಾಳ ಆಗ್ತಾವೆ. ಹಾಗಾಗಿ ಸಲೀಮ್ ಕೂಡ ಒಳ್ಳೆ ನಾಲೆಜ್ ಪರ್ಸನ್. ಈ ಒಂದು ಏನಂತಂದರೆ ಈ ಟೆಕ್ನಾಲಜಿ ಅನೇಕ ಆನ್ಲೈನಲ್ಲಿ ಇವೆಲ್ಲ ಶಾಪಿಂಗ್ಗಳಲ್ಲಿ ಒಳ್ಳೆಯ ಒಂದು ತಂತ್ರಜ್ಞಾನದಲ್ಲಿ ತುಂಬ ನಾಲೆಜ್ ಇರುವಂಥ ಪರ್ಸನ್. ಯಾಕಂದ್ರೆ ನಾನು ಭಾಳ ಕೇಳಿದ್ದೀನಿ ಅವ್ರಿಗೆ ಏನೇನು ಮಾಡ್ತಿದ್ದ ಏನೇನೆಲ್ಲ ಕೇಳಿದಾಗ ನಾನು ಹೇಳಿದ್ರು ಅವರು ಒಳ್ಳೆ ನಾಲೆಜ್. ಅಲ್ಲಿ ನಾಲೆಜ್ ಇದ್ದಾಗ ಮಾತ್ರ ಇದು ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂತಂದ್ರೆ ಮೋಸಗಳೇ ಭಾಳ ಆಗ್ತವೆ. ಹಂಗಾಗಿ ಅಂತ ನಾಲೆಜ್ ಪರ್ಸನ್ ನೀವು ಇದ್ದೀರಿ, ನಿಮಗೆ ಅದೊಂದು ಕೇಪೇಬಲ್ ಇದೆಯಾ ಅಂತ ನನಗೆ ಭರವಸೆ ಇದೆ, ನಂಬಿಕೆ ಇದೆ. ನಿಮ್ಮ ತಾಯಿ ಇಟ್ಕೊಂಡಿರುವಂಥ ಏನು ಕೆಲವೊಂದಿಷ್ಟು ನಂಬಿಕೆ ಭರವಸೆಯನ್ನು ಉಳಿಸ್ತೀರಿ ಅನ್ನುವಂಥ ಮಾತು ಸಂದರ್ಭದಲ್ಲಿ ತಿಳಿಸಿ, ವಿಜಯ ಮೇಡಮ್ ಕೂಡ ತುಂಬ ತಂಪಾಡಿಗೆ ತಾವಿರುವಂಥವ್ರು, ಯಾವ ಯೋಜಿರುವಂಥ ಇರುವಂಥ ತಾವಾಯಿತು, ತಮ್ಮ ಲೇಖನ ಆಯಿತು, ವೃತ್ತಿ ಆಯಿತು, ಸಮಾಜದ ಬಾಂಧವ್ಯ ಜೊತೆಯಲ್ಲಿ ಭಾಳ ಅನನ್ಯವಾದಂಥ ಬಾಂಧವ್ಯವನ್ನು ಇಟ್ಕೊಂಡಿರುವಂಥ ಹಿನ್ನೆಲೆ ಒಳಗೆ ಅವ್ರ ಮಗನೂ ಕೂಡ ಅದೇ ಹಾದಿಯಲ್ಲಿ ಇರುವಂಥದ್ದು ಖುಷಿ ಆಗಿದೆ, ಸಂತೋಷ ಆಗಿದೆ. ನಾವು ಕೂಡ ಯಾವನ ಬಂದಿರ್ತಾನೆ ಇಲ್ಲ ಅಲ್ಲಿ ನಾವು ಯಾವ್ದಾನ ಕಬ್ಬಣದ ಅಂಗಡಿಗೆ ಉದ್ಘಾಟನೆ ಮಾಡಿದ್ವಿ ಅಂತಂದ್ರೆ ಅಲ್ಲಿಗೆ ಹೋಗಿ ಕಬ್ಬಣ ಚೆನ್ನಾಗಿರುತ್ತೆ, ಸಿಮೆಂಟ್ ಅಂಗಡಿಗೆ ಹೋದಿವಿ ಅಂತಂದರೆ ಇಲ್ಲಿ ಸಿಮೆಂಟ್ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತೀವಿ. ಸಿಮೆಂಟ್ ಅಂಗಡಿ ಎಷ್ಟು ಚೆನ್ನಾಗಿದೆಯಪ್ಪ, ಅವ್ರು ಚೆನ್ನಾಗಿ ಕಡಿಮೆ ಒಂದು ರಿಸನೇಬಲ್ ರೇಟಲ್ಲಿ ಸಿಗ್ತದೆ ಅಂತ ಇಲ್ಲಿ ಹೋಗುವ ಅಂತ ನಾವು ಹೇಳ್ಬೇಕಾದಂಥ ಸಂದರ್ಭ ಆಗಿದೆ ಅಂತಂದ್ರೆ ಖುಷಿಯಾಗಿದೆ. ಚೆನ್ನಾಗಾಗಲಿ. ಏನು ಹೊಸ ವರ್ಷ ಅಂತ ನಾವೆಲ್ಲ ಅಂತೀವಿ, ಅಂಕೆ ಬದಲಾಗಿದೆ. ತಿಂಗಳಿಗೆ ನಾನು ಅಂತಿದ್ದೆ ನಿನ್ನೆ ಹೊಸ ವರ್ಷ ಅಂತ. ಹೊಸ ವರ್ಷ ನಮಗೇನಿಲ್ಲ, ಈ ದಿನದ ಡೇಟ್ ಬದಲಾದಂಗೆ, ತಿಂಗಳದ ಡೇಟ್ ಬದಲಾದಂಗೆ ವರ್ಷಕ್ಕೊಂದು ಡೇಟ್ ಬದಲಾಗಿದೆ. ದಿನ ಇರೋದು 15, ಅವೆಲ್ಲ ಬದಲಾದರೂ ಕೂಡ ನಮ್ಮ ಜೀವನ ನಾವು ಕಟ್ಟಿಕೊಳ್ಬೇಕಾದಂಥ ಸಂದರ್ಭ. ನಮಗೆ ಸ್ವಯಂ ಉದ್ಯೋಗ ಭಾಳ ಮುಖ್ಯ. ಅದಕ್ಕೆ ಹೇಳ್ತಾರೆ ಬಸವಣ್ಣವರು, ಕಾಯಕ ಭಾಳ ಪ್ರಮುಖವಾದಂಥದ್ದು. ಯಾವುದೇ ಆಗಿರಲಿ ಆ ವೃತ್ತಿಯಲ್ಲಿ ಒಳ್ಳೆಯ ಸದುದ್ದೇಶ ಇಟ್ಕೊಂಡು ನಾವು ಮಾಡಿದರೆ ಅದು ನಮಗೆ ಒಂದು ಫಲ ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳಿದರು. ಇಂಥ ಕಾಯಕ ನಂಬಿದರೆ ನಿಮ್ಮ ಕಾಯಕ ನಿಮಗೆ ಒಂದು ಶಕ್ತಿ ನೀಡ್ತದೆ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಒಳ್ಳೆಯದಾಗಲಿ, ಚೆನ್ನಾಗಾಗಲಿ. ನಾವು ಯಾವನ್ನ ಏನು ಬೇಕಾದ್ರೂ ಕೂಡ ನಾವು ಹೇಳ್ತೀವಿ, ಇಲ್ಲೇ ಒಂದು ಖರೀದಿ ಮಾಡ್ಕೊಂಡು ಹೋಗ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಷಯ ಇಷ್ಟು ನೋಡೋಕ್ಕೆ ಸಿಗೋದಿಲ್ಲ. ಆನ್ಲೈನಲ್ಲಿ ಏನಿರುತ್ತೆ, ಬರೀ ಇದೇನು ಪಿಕ್ಚರ್ ಪೋಸ್ಟ್ ಇರುತ್ತೆ ಅಷ್ಟೇ. ಬಟ್ ರಿಯಲ್ ಆಗಿ ಡಿಸ್ಪ್ಲೇ ಆಗಿ ನೋಡೋದ್ರಿಂದ ಭಾಳಷ್ಟು ವ್ಯತ್ಯಾಸಗಳಾಗ್ತವೆ. ಇವತ್ತು ಇದನ್ನು ಮಾಡಿದ್ರಿ, ಸಂತೋಷ. ಇದು ಚೆನ್ನಾಗಿ ಬೆಳೀಲಿ ಅನ್ನುವಂಥ ಮಾತು ಸಂದರ್ಭ ತಿಳಿಸಿ ನಮ್ಮ ಮಾತುಗಳಿಗೆ ಗ್ರಾಮಿಸ್ತೀನಿ. ಧನ್ಯವಾದ. ಇನ್ನೂ ಹುಟ್ಟಾಗ್ಬೋದು ಶುಭಾಶಯ. ಎಷ್ಟು ವರ್ಷ ನಿಮಗೆ? 47. ಇನ್ನು ಹುಟ್ಟಾಗ್ಬೋದು ಕೂಡ ಶುಭಾಶಯಗಳು. ಆಯುಷ್ಯ, ಆರೋಗ್ಯ ಭಗವಂತ ಕೊಟ್ಟು ಕಲಿಸಲಿ ಅನ್ನುವಂಥ ಮಾತು ಸಂದರ್ಭ ತಿಳಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ ಇಲ್ಲಿ ಬಂದಾಗ ಮಾತುಗಳು ಹೊರಡೋದಿಲ್ಲ. ಅಂಥದ್ರಲ್ಲಿ ಇವತ್ತಿನ ದಿವಸ ಹೊಸ ವರ್ಷ ಮೇಲೆ ನನ್ನ ಮಗ ಹುಟ್ಟಿದಂಥ ದಿವಸ. ನನ್ನ ಮಗನ ಜೀವನದಲ್ಲಿ ಒಂದು ಬಿರುಗಾಳಿ ಎದ್ದು ಒಂದು ಅತಂತ್ರ ಸ್ಥಿತಿಯಲ್ಲಿ ಇರಬೇಕಾದ್ರೆ ಮತ್ತೆ ಅದನ್ನು ನಾನು ಈ ರೀತಿಗೆ ನಾವು ತಗೊಂಡು ಬಂದಾಗ ನೀವೆಲ್ಲರೂ ಸೇರಿ ಅದನ್ನು ಎಷ್ಟೊಂದು ಪ್ರೀತಿ ಮತ್ತು ಒಂದು ಇದರಿಂದ ನಮಗೆ ನೀವು ಸಹಕಾರ ಆಶೀರ್ವಾದ ಕೊಡ್ತಾ ಇರೋದನ್ನು ನೋಡಿದರೆ ನಿಜವಾಗ್ಲೂ ನನಗೆ ಕಣ್ತುಂಬಿನೇ ಬರ್ತಾ ಇದೆ. ನನ್ನ ಪ್ರತಿಯೊಂದು ಕೆಲಸಕ್ಕೂ ಒಂದು ಫೋನ್ ಮಾಡಿದ್ರೆ ಸಾಕು, ಹಿರಿಯರಾದ ಸತೀಶ್ ಕುಲಕರ್ಣಿ ಸರ್ ಅವರು ಬರ್ತಾರೆ, ಸದಾ ಜೊತೆಗಿರುವಂಥ ಗುರುಗಳು ಟೀಚರು ಮತ್ತು ನಮ್ಮ ಪೃಥ್ವಿರಾಜ್ ಅವರು, ಇಲ್ಲಿರ್ತಕ್ಕಂಥ ಎಲ್ಲರೂ ಸಹ ನಾನು ಏನೇ ಮಾಡಲಿ ಕರೀಲಿ ಬಂದು ನನಗೆ ಇಷ್ಟೊಂದು ಸಹಕಾರ ಕೊಡ್ತಿರಲ್ಲ, ನನಗೆ ತುಂಬ ಇಷ್ಟ. ಆಮೇಲೆ ಸ್ವಾಮೀಜಿಯವರು ನಮ್ಮ ಒಂದು ಒಡ ಕುಟೀರಕ್ಕೆ ಆಗಮಿಸಿ ನಮಗೆ ಆಶೀರ್ವಾದ ಕೊಡ್ತಾ ಇರೋದು ನೋಡಿದರೆ ನಮಗೆ ತುಂಬಾ ಒಂದು ಹೇಳಲಿಕ್ಕೆ ಆಗದಂತಹ ಭಾವನೆ ಬರ್ತಾ ಇದೆ, ಪೂಜ್ಯ ಭಾವನೆ ಬರ್ತಾ ಇದೆ. ಇವತ್ತಿನ ದಿವಸ ಹೊಸ ವರ್ಷ ಅನ್ನೋದು ನಿಜ, ಆದರೆ ನಾವು ಇವತ್ತಿನ ದಿವಸ ಹೋದ ವರ್ಷ ಮಾಡಿದಂಥ ತಪ್ಪುಗಳನ್ನು ಅವಗಾಹನೆ ಮಾಡಿಕೊಂಡು ಅವುಗಳನ್ನು ಮತ್ತೆ ನಾವು ಮಾಡಲು ಒಂದು ಹೊಸ ವಿಷಯಗಳನ್ನು, ಹೊಸ ಭಾವನೆಗಳನ್ನ ತಗೊಂಡು ಮುಂದಿನ ವರ್ಷವನ್ನು ನಾವು ಸ್ವಾಗತಿಸೋಣ. ಯಾಕಂದರೆ ಸಮಾಜಕ್ಕೆ ಸಮಾಜ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಸಮಾಜಕ್ಕೆ ಏನು ಕೊಡ್ತಾ ಇದ್ದೀವಿ ಅನ್ನೋದೇ ಭಾಳ ಮುಖ್ಯ. ದೇವರ ದಯದಿಂದ ನನಗೆ ಒಂದು ಅರಣ್ಯ ಇಲಾಖೆಯಲ್ಲಿ ಖಾಯಂ ಅಲ್ಲದೆ ಇದ್ದರೂ ಸಹ ಒಂದು ತಾತ್ಕಾಲಿಕವಾದ ಕೆಲಸ ಸಿಕ್ಕರೂ ಸಹ ನನಗೆ ಪರಿಸರ ಸೇವೆ ಮಾಡುವಂಥ ಒಂದು ಸದವಕಾಶ ಸಿಕ್ಕಿತ್ತು. ಮುಂದುವರೆದು ನಾನು
ನನ್ನ ಅನುಭವಗಳನ್ನು ಒಂದು ಸ್ವಲ್ಪ ಏನೋ ಒಂದು ಜೀವದ ಮಟ್ಟಿಗೆ ಒಂದು 4 ಅಕ್ಷರಗಳನ್ನು ಗೀಚುವಂತಹ ಒಂದು ಕೆಲಸ ನಾನು ಮಾಡ್ಕೊತ ಬಂದೆ. ಅದಕ್ಕೂ ಸಹ ನನಗೆ ಈ ಸಮಾಜ ತುಂಬ ಪ್ರೋತ್ಸಾಹ ಮನ್ನಣೆ ಕೊಡ್ತಾ ಇದೆ. ಅದಕ್ಕೆ ನಾನು ಎಷ್ಟು ಋಣಿಯಾಗಿದ್ದೀನಿ ಈ ಸಮಾಜಕ್ಕೆ ಅಂದರೆ ಅದು ಹೇಳೋಕ್ಕೆ ಆಗಲಾರ್ದಂತಹದ್ದು. ಇಂಥ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಬಂದು ಆಶೀರ್ವದಿಸಿ ಹಾರೈಸಿದ್ದೀರಿ. ಅದಕ್ಕೆ ನಿಮಗೆಲ್ಲರಿಗೂ ಸಹ ನನ್ನ ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಸಲೀಮ ಅವನು ಒಂಥರ ಹೆಂಗೆ ಅಂದರೆ ನಾನು ತಾಯಿ, ಅವನಥರ ಹಾಲಿನಂಥ ಮನಸ್ಸು, ಬೆಳ್ಳಗಿದ್ದಿದ್ದು ಎಲ್ಲ ಹಾಲು ಅಂತ ನಂಬ್ಕೊಂಡು ಎಲ್ಲರ ಜೊತೆಗೂ ಒಂದು ಒಳ್ಳೆಯ ಬಾಂಧವ್ಯ ಸ್ನೇಹ ಇಟ್ಕೊಂಡು ಬಂದ. ಒಳ್ಳೆ ಏನೇನೋ ಪ್ಲ್ಯಾನ್ಗಳನ್ನು ಮಾಡ್ಕೋತಾನೆ ಬಂದ. ಅವನ ಪ್ರತಿಯೊಂದು ಪ್ಲ್ಯಾನ್ಗಳಿಗೂ ಸಹ ನಾನು ಪ್ರೋತ್ಸಾಹಗಳನ್ನ ಸಪೋರ್ಟ್ಗಳನ್ನ ಕೊಟ್ಕೋತಾನೆ ಬಂದೆ. ಕೆಲವೊಬ್ಬರು ಭಾಳ ಜನ ಅವರು ಮೋಸ ಮಾಡಿದರು, ಏನೇನೋ ಆಯಿತು. ಆದರೆ ಒಂದು ಈ ಮಟ್ಟದಲ್ಲಿ ನಾನು ಇದನ್ನೊಂದು ನಂದು ಡ್ರೀಮ್ ಅಮ್ಮ, ನಾನು ಇದನ್ನು ಮಾಡಬೇಕು ಅನ್ನುವಂಥದ್ದನ್ನು ವ್ಯಕ್ತಪಡಿಸಿದ. ನಾನು ಹಲವಾರು ಸಮಸ್ಯೆಗಳನ್ನು ಹತ್ತಿಕ್ಕಿ ಇದನ್ನು ನಾನು ಇವತ್ತಿನ ದಿವಸ ಪ್ರಾರಂಭ ಮಾಡಿ ಅವನಿಗೆ ಜೀವನ ರೂಪಿಸ್ಕೊಳ್ಳೋದಕ್ಕೆ ಒಂದು ಮಾರ್ಗವನ್ನು ಮಾಡಿಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಹಾರೈಕೆಯನ್ನು ತೆಗೆದುಕೊಂಡು ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಮನಸ್ಸಿನಿಂದ ತನ್ನ ಜೀವನವನ್ನು ರೂಪಿಸಿಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ನಾನು ಹಾರೈಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಸ್ವಾಮೀಜಿಯವರಿಗೆ ನಾನು ನಮಸ್ಕಾರಗಳು. ಭಾಳ ಚಂದ ಮಾತಾಡ ಆಶೀರ್ವಾದ ರೂಪದಲ್ಲಿ ಸನ್ಮಾನ ನಡೀತಾ ಇದೆ. ವಿನಾಯಕ ಈ ಮೂಲಿ ಬಂದು ಇದು ನೈಫಲ್ಲಿ ಇತ್ತು, ಅದ್ರ ಮೇಲೆ ಇತ್ತಲ್ಲ. Happy birthday to you. Happy birthday to you, Salim. Happy birthday. ಸೌಹಾರ್ದತೆನ ಎಲ್ಲಿ ಕಾಣಕತ್ತೀವಿ ಅಂತಂದ್ರೆ ನಾವಿಲ್ಲಿ ಕಾಣಕತ್ತೀವಿ. ಸ್ವಾಮೀಜಿ ಮುಖಾಂತರ ಮಗನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋ ಅಂತಂದ್ರೆ ಸರಳ, ಅದು ಇಷ್ಟೆಲ್ಲ ಜನ ಸೇರ್ಕೊಂಡು ಹೀಗಾಗಿ ಸ್ವಾಮೀಜಿ ಆಶೀರ್ವಾದ ನಿಮ್ಮೆಲ್ಲರ ಹಾರೈಕೆ ಸದಾ ಸಲೀಮ ಮತ್ತು ಮನೆಯಲ್ಲಿ ಇರಲಿ ಅನ್ನೋ ಒಂದು ಆಸೆ. ಹಾಂ